ಸರ್ ಹೇಳಿ ಏನಾಯಿತು? ಸರ್ ನಾನು ನೋಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹೆಂಡತಿನ ಕರ್ಕೊಂಬಂದಿರೋದು 11 ವರ್ಷದಿಂದ ನಾನು ಅವಳು ಸಾಕಿರೋದು. ನನ್ನ ಕ್ಯಾಬ್ ಡ್ರೈವರ್ ಸರ್, ನಾನು ಎಲ್ಲವಳು ಕ್ಯಾಬ್ ಡ್ರೈವರು. ನಾನು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೆ. ನೈಟ್ ಡ್ಯೂಟಿಗೆ ಹೋಗಿ ನಾನು ನೋಡಿ ಸರ್ ಕಷ್ಟಪಟ್ಟು 3 ಜನ ಎತ್ತಿ ಒತ್ತಿ ಸಾಕಿ ನನಗೆ ಈ ಥರ ಮೋಸ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸರ್. ಇಲ್ಲ ಇವನಿಗೇನು ತಲೆ ಕೆಡಿಸಿದ್ರೋ ಏನೋ ಗೊತ್ತಿಲ್ಲ, ಇಲ್ಲ ಇವಳೇ ತಲೆ ಕೆಟ್ಟಿದ್ದಾಳೋ ಏನೋ ಗೊತ್ತಿಲ್ಲ, ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್ ಇವಳು. ಏನು ಮಾಡಿ? ಅದೇ ಸರ್ ಸಂತೋಷ್ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಸರ್ ಇವನು. ನನ್ನ ಹತ್ರ ಫೋಟೋ ಒಂದು 300 ಫೋಟೋ ಸಿಕ್ಕಿದೆ, ಅವಳೇ ಫೋನಲ್ಲಿ ಕೊಟ್ಟಿರೋದು, ಅವಳ ಫೋನಲ್ಲೇ ಇದೆ. ಅವಳ ಫೋನಿಂದ ನಾನು ಎಲ್ಲರಿಗೂ ಕಳಿಸಿದ್ದೀನಿ. ಅವಳು ಇವಾಗ ಮರ್ಯಾದೆ ಅಂತಾಳೆ, ನನ್ನ ಮರ್ಯಾದೆ ಹೋಯ್ತಲ್ಲ ಸರ್. ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ನನ್ನ ಮಕ್ಕಳು ನೋಡಿ ಸರ್, ನನ್ನ ಮಕ್ಕಳ ಜೀವನ ಏನಾಗುತ್ತೆ, ನಾನಾಗುತ್ತೆ ಏನಕ್ಕೆ ಮುಂದಕ್ಕೆ ಏನು ಮಾಡೋದು ನೀವು ಹೇಳಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷದ ಸಂಸಾರ ನಿಮ್ಮದು? ಸರ್ ನನಗೆ 11 ವರ್ಷದ ಸಂಸಾರ, 3 ಜನ ಸರ್ ನನ್ನ ಮಕ್ಕಳು. ಒಂದು ಗಂಡು ಮಗು ಫಸ್ಟು ಲಿಕ್ಷಿತ್ತು, 2ನೇದು ಕೃತಿ, 3ನೇದು ದೀಕ್ಷಿತ್ತು, ಡಿ ದೀಕ್ಷಿತ್ 3ನೇದು. ಅಂದರೆ ಈ ರೀತಿ ಅಂದರೆ ನೀವು ನೈಟ್ ಡ್ಯೂಟಿ ಹೋಗಿದ್ದಾಗ ಮನೆಗೆ? ಹೌದು ಸರ್, ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು. ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್, ಎಲ್ಲ ನನ್ನ ಮಗನೇ ಹೇಳಿರೋದು. ಎಲ್ಲ ಇವತ್ತು ನನ್ನ ಮಗನೇ ಹೇಳ್ತಾ ಇದ್ದಾನೆ ಅಂದರೆ ನನ್ನ ಮಗನಿಗೆ ಎಷ್ಟು ನೊಂದಿದೆ ನೋಡಿ ಸರ್. ಅಂದರೆ ಹೆಂಗೆ ಗೊತ್ತಾಯಿತು, ಏನಂತ ಹೇಳಿದ ನಿಮ್ಮ ಮಗ? ನನ್ನ ಮಗ ಸರ್ ನನಗೆ ಮೊನ್ನೆ ಭಾನುವಾರ ನಾನು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂತ ಇದ್ಲು. ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವಾಗ ಹೇಳಿದೆ. ನಾನು ಇಲ್ಲೇ ಇದ್ದೀನಿ, ಇವ್ರ ಮನೆಗೆ ಸಂತು ಮನೆಗೆ ಇಲ್ಲಾಂದ್ರೆ ಒಂದು 20 ಸಲ ಹೋಗಿದ್ದಾಳೆ ಭಾನುವಾರ. ನಾನು ನೋಡಿದ್ದೀನಿ, ಆದರೆ ಅವನೇ ಅಂತ ನಾನು ಕನ್ಫರ್ಮ್ ಆಗಿಲ್ಲ. ಆಮೇಲೆ ಕನ್ಫರ್ಮ್ ಆಯಿತು ಸಂತೋನೇ ಅಂತ. ಆಮೇಲೆ ಭಾನುವಾರನೇ ಓಡೋಗ್ಬಿಟ್ಟಿದೆ ಸರ್ ಇವರು. ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಹಿಡ್ಕೊಂಡೆ ಸರ್, ತಿರ್ಗಾ ಬರಲ್ಲ ಅಂತೇಳಿ ಸರ್. ಬಂದರೆ ಇವಾಗೂ ನಾನು ಸಾಕ್ಕೊಂತೀನಿ ಸರ್, ನನ್ನ ಹೆಂಡ್ರೆ ನಾನು ಬಂದುಬಿಟ್ರೆ ಸಾಕು ಸರ್. ಅಂದರೆ ಈ ಮುಂಚೆ ಅದಕ್ಕೆ ಓಡೋಗಿದ್ದು? ಹೌದು ಸರ್, ಇನ್ನೊಬ್ಬ ಇದ್ದಾನೆ, ಸಂತುಗಿನ ಇನ್ನೊಬ್ಬನೂ ಇದ್ದಾನೆ, ನಿಶಾಂತು ಇದ್ದಾನೆ. ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್. ಇದರಲ್ಲಿ ನಿಶಾಂತು, ಸಂತು, ಇನ್ನೂ ಆ ಫೋಟೋ ಒಂದು ಕಳಿಸಿದ್ದೀನಿ, ಅದೂ ಇದ್ದಾರೆ. ಫಸ್ಟು ಮದುವೆ ಆಗಿತ್ತು ಸರ್ ಇವಳಿಗೆ, ಮದುವೆ ಆಗಿ ಬಂದಿರೋದು ಇವಳು. ಆಮೇಲೆ ಕೇಳ್ಕೊಂಡ್ಳು, ನಾನು ಕರ್ಕೊಂಡೋಗಿ ಜೀವನ ಕೊಡ್ತೀಯ ಅಂದ್ಲು. ಆಯಿತು ಬಾಮ್ಮ ಜೀವನ ಕೊಡ್ತೀನಿ ಅಂದೆ. ನಾನು ನೋಡಿ ಸರ್ ಮದುವೆ ಆಗಿಲ್ಲ, ಏನಾಗಿಲ್ಲ. ಆಮೇಲೆ ನಾನು ಇವಳು ಕಟ್ಕೊಂಡ್ಬಂದಿರೋದು ಸರ್, ಮದುವೆ ಆಗಿ ಬಂದಿರೋದು. ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್, ನೋಡಿ ಮದುವೆ ಆಗಿರೋದು ತಾಳಿ ಎಲ್ಲ ನನ್ನ ಹತ್ರ ಇದೆ, ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಪ್ರತಿಯೊಂದು ನಾನು ಇಟ್ಕೊಂಡಿದ್ದೀನಿ. ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದೆ ಸರ್. ನನ್ನ ಮಕ್ಕಳಿಗೆ ಯಾರು ಸರ್ ಅನ್ಯಾಯ ಆಯ್ತಾರೆ ಇವಾಗ? ನನ್ನ ಮಕ್ಕಳು ನಡಿ ರೋಡಲ್ಲಿದ್ದಾರೆ ನೋಡಿ ಸರ್, ಏನು ಮಾಡೋದು ನೀವು ಹೇಳಿ ಸರ್. ಅಂದರೆ ಏನಕ್ಕೆ ಈ ರೀತಿ ಮಾಡ್ತಂದ್ರೆ ಏನಾದ್ರು ಕಿತ್ತಾಡ್ಕೊಂಡಿದ್ರ? ನಾವು ಏನು ಕಿತ್ತಾಡಿಲ್ಲ ಸರ್ ಅವಳ ಹತ್ರ, ನಾನು ಏನು ಕಿತ್ತಾಡೋದಿಲ್ಲ. ಅವಳು ಕೇಳಿದ ದುಡ್ಡೆಲ್ಲ ಕೊಟ್ಟಿದ್ದೀನಿ, ಕೇಳಿದ ಕಾಸೆಲ್ಲ ಕೊಟ್ಟಿದ್ದೀನಿ. ನಾನು ಏನು ಕಿತ್ತಾಡಲ್ಲ, ಜಗಳ ಮಾಡಿಲ್ಲ, ಏನಿಲ್ಲ ಸರ್. ನನಗೆ ಯಾಕೆ ಗೊತ್ತಾ, ಇವ್ರ ಜೊತೆ ಸೇರಬೇಡ ಅಂತ ನನಗೆ ಫಸ್ಟೇ, ಯಾಕಂದರೆ ಇಲ್ಲಿ ಸರಿ ಇಲ್ಲ ಜನ, ಇವ್ರ ಜೊತೆ ಸೇರಬೇಡ ಅಂತ ಎಲ್ಲ ಹೇಳಿದ್ದೀನಿ ಅವಳಿಗೆ ನಾನು. ಸರಿ ಆಯಿತು ಅನ್ನೋದು. ಆಮೇಲೆ ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ಸರ್, ಇದು ಹೇಳ್ತಾ ಇದ್ದೀನಿ. ಹೊಟ್ಟೆ ನೋವು ಅದನೋವು ಅನ್ನೋಳು ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ. ನನ್ನ ಮಗ ಹೇಳ್ತಾನೆ, ಅಪ್ಪ ನೀನು ಹೋದ್ಮೇಲೆ ಸಂತು ಮನೆಗೆ ಬರ್ತಾನೆ, ಅಮ್ಮಂದು ಡೈಲಿ 2 ಸಲ ಸ್ನಾನ, ಸಂತುದು 2 ಸಲ ಸ್ನಾನ ನಮ್ಮ ಮನೇಲಿ ಅಂತ ಹೇಳ್ತಾನೆ ನನ್ನ ಮಗ. ಹೇಳ್ತಾರೆ ಸಂಸಾರ ಜೀವನದಲ್ಲಿ ಕಿತ್ತಾಟಗಳು ಅವೆಲ್ಲ ಏನಿಲ್ಲ ಸರ್. ನಾನು ತುಂಬ ಒಳ್ಳೆಯವನು ಸರ್, ಎಲ್ಲ ನೋಡಿದ್ದೀನಿ. ಮೊನ್ನೆ ವರಮಹಾಲಕ್ಷ್ಮಿಗೂ ನೋಡಿದ್ದೀನಿ. ಪ್ರತಿ ಒಂದು ದಿವಸದ್ದು ನಾನು ಅವಳನ್ನ ನನ್ನ ದೇವತೆ ಥರ ಪೂಜಿಸಿದ್ದೀನಿ ಸರ್. ಅವಳು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸರ್ ಅವರು. ಬೇರೆ ಮದುವೆ ಆಗಿ ಬಿಟ್ಟು ಬಂದ ಹುಡುಗಿನ ನಿಮ್ಮ ಮದುವೆ? ಹೌದು ಸರ್, ಹೌದು. ನಾನು ಜೀವನ ಕೊಟ್ಟಿದ್ದೀನಿ ಸರ್ ಅವಳಿಗೆ 11 ವರ್ಷ. ಅಲ್ಲಿ ಮದುವೆ ಆಗಿ 5 ವರ್ಷ ಅಲ್ಲಿದ್ಲು. ಅಲ್ಲಾಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ತಿರ್ಗಾ ನಮ್ಮೂರಿಗೆ ಬಂದು ನನ್ನ ಹತ್ರ ಕೇಳ್ಕೊಂಡ್ಲು. ಹೌದು ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ. ಅಂದರೆ ಅವಳೇ ಲವ್ ಮಾಡಿದ್ದ? ಅವಳೇ ಲವ್ ಮಾಡಿ ಸರ್ ನಾನು ಲವ್ ಮಾಡಿದ್ದೀನಿ, ಅವಳು ಲವ್ ಮಾಡಿದ್ದೀರಿ, ಇಬ್ಬರು ಲವ್ ಮಾಡಿ ಮದುವೆ ಆಗಿರೋದು. ನಾವು ಫಸ್ಟ್ ಇಲ್ಲಿಂದ ರಾಯಚೂರಿಗೆ ಕರ್ಕೊಂಡೋದೆ, ಅಲ್ಲೆಲ್ಲ ಆಗಿಲ್ಲ. ತಿರ್ಗಾ ಬೆಂಗಳೂರು ಬಂದೆ, ಸಾಕಿದೆ. ನಾನು ಲಾರಿ ತೊಗೊಂಡಿದ್ದೆ, ಅವಳಿಂದ ಲಾರಿ ಮಾರ್ಬಿಡೋದು. ನನ್ನ ಹತ್ರ ಕ್ಯಾಬ್ ಇವಾಗ 4 ಕ್ಯಾಬ್ ಇದ್ದಾವೆ ಸರ್, ಎಲ್ಲ ಒಳ್ಳೆ ಕ್ಯಾಬ್ ಇದೆ ನಮ್ಮದು. ಚೆನ್ನಾಗಿ ಸಾಕ್ತಾಯಿದ್ದೀನಿ, ಡೈಲಿ 10,000 ನನಗೆ ಬಿಸ್ನೆಸ್ ಆಯ್ತಾಯಿದೆ. ಚೆನ್ನಾಗೇ ಸಾಕ್ತಾಯಿದ್ದೀನಿ ಸರ್ ನಾನು. 3 ಜನ ಮಕ್ಕಳು? 3 ಜನದಲ್ಲಿ ಒಬ್ಬಳನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. 2 ಗಂಡು ಮಕ್ಳು ಇದ್ದಾರೆ, ಒಬ್ಬ ಚಿಕ್ಕೋನು ಸರ್, ಇನ್ನೊಬ್ಬ 11 ವರ್ಷ. ನಿನ್ನೆ 3ನೇ ತಾರೀಕು ಬರ್ತಡೇ ಆಗಿದೆ ಒಂದು. 31ನೇ ತಾರೀಕು ಓಡೋಗ್ಬಿಟ್ಟಿದ್ದಾಳೆ ಸರ್ ಅವಳು. ಎಷ್ಟೇ ಕಾದ್ರೂ ಬರಲ್ಲ ಅಂತಾಳೆ. ಅಲ್ಲಿ ಹೋಗಿ ಬಾಮ್ಮ ಆಗಿದ್ದಾಯಿತು, ನಿನ್ನೆ ಹೋಗಿ ಕರೆದೀನಿ, ನಾನು ಬರಲ್ಲ, ನನ್ನ ಮೈ ಮುಟ್ಬೇಡ ನೀನು ಅಂತಾಳೆ ಸರ್. ಅವರೆಲ್ಲ ಸರಿ ಇಲ್ಲ ಸರ್, ಸಂತೋನವನ್ನೆಲ್ಲ ಇವನ್ನೆಲ್ಲ ಎತ್ಬಿಡ್ತಾನೆ. ಅವನಿಗೂ ಫಸ್ಟು ಮದುವೆ ಆಗಿ ಹೆಂಡತಿ ತೀರೋಗಿದೆ, ಒಂದು ಮಗು ಒಂದಿದೆ ಅವನಿಗೂ. ಇಕ್ಕೊಳ್ಳಲ್ಲ ಸರ್ ಅವರು. ನನ್ನ ಹೆಸರು ಮಂಜುನಾಥ್ ಜಿ ಅಂತ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.